ನಾನು ಹೋರಾಡ್ತೀನಿ ಅಕ್ಕ. ಇವರೆಲ್ಲರೂ ವಿರುದ್ಧನೂ ಕಡೆ ತನಕನೂ ಹೋರಾಡ್ತೀನಿ. ಯಾಕಂದ್ರೆ ಬರೀ ಇದು ನನ್ನ ಜೀವನದ ಪ್ರಶ್ನೆ ಅಲ್ಲ ಅಕ್ಕ, ನನ್ನ ಅಸ್ತಿತ್ವದ ಪ್ರಶ್ನೆ. ನನ್ನ ಅಸ್ತಿತ್ವನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ಖಂಡಿತ ಬಿಟ್ಕೊಡಲ್ಲ. ಅದೆಲ್ಲ ಬಿಡಿ, ನೀವಿವಾಗ ನಿಮ್ಮ ತವ್ರ ಮನೆಗೆ ಹೋಗ್ತಿದ್ದೀರಾ ಅಲ್ವಾ? ಎಲ್ಲ ಯೋಚನೆನೂ ಬಿಟ್ಟು ಆರಾಮಾಗಿ ಹೋಗಿ ಬನ್ನಿ. ಗ್ರೀಸು, ನಿಂಗೆ ಗೊತ್ತಾ ನಮ್ಮ ಅಪ್ಪ ಅವ ನೋಡಬೇಕು ಅಂತ ನಾನು 8 ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಆದರೆ ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ತವ್ರಿಗೋಗೋ ಮನಸ್ಸೇ ಬರ್ತಾ ಇಲ್ಲ ನನಗೆ. ತಗೊಳಪ್ಪ, ಹೋಗಕ್ಕೆ ಮನ್ಸಿಲ್ಲ ಅಂದ್ರೆ ಏನರ್ಥ? ಅಲ್ಲ, ಅಲ್ಲಿ ನೋಡಿದ್ರೆ ನಮ್ಮಪ್ಪಯ್ಯ ಆ ಪಾರ್ಟಿ ತಯಾರಿ ಮಾಡ್ಕೊಂಡವನೇ ನಿನ್ನನ್ನು ಕಳಿಸ್ಬೇಕು ಅಂತನ್ಬಿಟ್ಟು, ಈಗ ನೋಡಿದ್ರೆ ನೀನು ಹೋಗಕ್ಕಿಲ್ಲ ಅಂತ ಹೊಸ ರಾಗ ತೆಗೀತಿದ್ಯಾ? ಏನು ಕೊಬ್ಬ? ಯಾವಾಗ ನೋಡಿದ್ರು ನಾನು ಊರ್ಗೋಬೇಕು ಅಂದ್ಬಿಟ್ಟು ಕುಣಿತಾ ಇದ್ದೆ, ಈಗೇನಾಯ್ತು? ನಿಮ್ಮ ಮನೆಯವ್ರು ಯಾರು ನೀನು ಮೂಸಕ್ಕಿಲ್ಲ. ನೀನೇ ಯಾವಾಗ ನೋಡು, ನಿನ್ ಬಗ್ಗೆ ಅವ್ರಿಗೆ ನೆನಪಾದ್ರೂ ಬರ್ತದೆ. ಅಲ್ಲಿ ನೋಡಿ ಹೋಗಿ, ಅಪ್ಪಯ್ಯ ನಿನ್ಗೋಸ್ಕರ ಅಂತ ಸಾಮಾನೆಲ್ಲ ಇಟ್ಕೊಂಡು ಕಾಯ್ತಾ ಕುಂತವನೆ. ಹೋಗು. ನೋಡ್ದೆ ನಿಮಗೆ ಸುನಂದ, ಅಪರೂಪಕ್ಕೆ ತವ್ರ ಮನೆಗೆ ಹೋಯ್ತೀಯ ಅಂತ ನಿಮ್ಮ ಮಾವ ನಿನಗೂ ನಿಮ್ಮ ಮನೆಯವ್ರೆಲ್ರಿಗೂ ಏನೇನೆಲ್ಲ ತಂದವ್ರೆ ಅಂತವ. ನೀನು ಊರಿಗೆ ಹೋಗ್ಬೇಕಾದ್ರೆ ಇದೆಲ್ಲ ತಕೊಂಡು ಹೋಗ್ಬೇಕು, ಅವ್ರಿಗೂ ಗೊತ್ತಾಗ್ಲಿ ನಾವೆಷ್ಟು ಶ್ರೀಮಂತರು ಅಂತವ. ಕಾಳು ಕಡ್ಡಿ ಅಕ್ಕಿ ಹಣ್ಣು ಹಂಪ್ಲು ಎಲ್ಲನೂ ತುಂಬಿಸಿಟ್ಟವ್ರೆ. ಇದೆಲ್ಲ ಸಂದಾಕಾಯ್ತಾ ಸುನಂದ? ಹ್ಞೂ ಮಾವಯ್ಯ. ಇದನ್ನೆಲ್ಲ ನೋಡಿದ್ಮೇಲೆ ಅಪ್ಪ ಅವ್ವ ಏನೋ ಸಂಚು ಮಾಡ್ತವ್ರೆ ಅಂತ ನಂಗಂತೂ ಅನ್ನಿಸ್ತಾ ಇಲ್ಲಪ್ಪ. ಆದರೂ ನಿಮ್ಗೇನಾದ್ರು ಅನ್ನಿಸ್ತಾ ಇರ್ಬೋದೇನೋ, ಯೋಚನೆ ಮಾಡಿ. ನನಗೆ ಟಾಂಟ್ ಕೊಡೋದು ಬಿಟ್ಟು ನಾನು ಹೇಳಿದ ವಿಚಾರದ ಬಗ್ಗೆ ಸ್ವಲ್ಪ ನಾಜೂಕಾಗಿ ವಿಚಾರಿಸಿ. ಆಮೇಲೆ ನೀವು ಹೇಳ್ಕೊಟ್ಬಿಡಿ, ನಾನು ಹೇಳ್ಬಿಡ್ತೀನಿ. ನಿಮ್ಮ ಒಂದು ಪ್ರಶ್ನೆ ಇಡೀ ಮನೆಯಾಗೆ ಬೆಂಕಿ ಹಚ್ಚಿಸ್ಬಿಡ್ತದೆ. ನಾನಂತೂ ಮಾಡೋಕ್ಕಿಲ್ಲ, ನೀವೇ ಬೇಕಿರಿ ಟ್ರೈ ಮಾಡಿ. ಬಂದೇನ ಸಂಕ್ರ, ನೋಡು ನಿಮ್ಮ ಅದಕ್ಕೆ ಹೋಗಿ ತೋರ್ ಮನೆಗೆ ಹೋಯ್ತಾಳೆ ಅಂತ ಏನೇನೆಲ್ಲ ತಂದಿಟ್ಟಿದೀವಿ ಅಂತ. ನೀನ್ ಬಿಡವಾ, ನಿಂದು ಯಾವತ್ತೆ ಮಾಡ ಕಡೆ ಮಾಡ್ತಾನೆ ಇರ್ತೀಯ, ಆಡ ಕಡೆ ಆಡ್ತಾನೆ ಇರ್ತೀಯ. ಏನ್ಲ ಹಂಗಂದ್ರೆ? ಏನಿಲ್ಲ ಬಿಡು, ಕೊನೆಗೂ ಅದ್ಗೆ ಹಂಗೆ ತವ್ರ ಮನೆಗೆ ಹೋಗೋ ವರ ಕೊಟ್ಬಿಟ್ರಲ್ಲ ಇಬ್ರು. ಅದ್ ನೆನ್ಸ್ಕೊಂಡು ನಂಗಂತೂ ಖುಷಿ ಆಯ್ತೈತೆ. ನಮ್ಮ ಅಪ್ಪಯ್ಯ ಅಂತೂ ಒಳ್ಳೆ ಮನ್ಸ ಆಯ್ತವನೇ.
ಬತ್ತಾ ಬತ್ತಾ ಅಪ್ಪಯ್ಯ ಕೋಟಿಗೊಬ್ಬ 3 ಕೋಟಿಗೊಬ್ಬ 4 ಆಯ್ತಿದ್ಯಾ ನೋಡಿ ನೀನು. ಅದ್ಕೆವಾ ನಿಮ್ ಸುಕ್ರು ದೆಸೆ ಶುರು ಆಯ್ತು ಅನ್ಕಳಿ, ಇನ್ಮ್ಯಾಗ್ ಬರೋದೆಲ್ಲ ಒಳ್ಳೇದೆ. ನನ್ನ ಮಗ ರುದ್ರನ್ ಕಾಟ್ದಿಂದಲೂ ಹೊಸಿ ದಿನ ಪಾರಾಗ್ಬೋದು. ಏನಂತೀರಾ? ಖುಷಿ ತಾನೇ? ಸುನಂದ ನೀನೆಲ್ಲ ಬಿರ್ಬಿರ್ನೆ ತುಂಬ್ಕೊಂಡ್ಬಿಡವ, ರಾತ್ರಿಗಲ್ವೇ ಬಸ್ಸು, ಬಿಟ್ಟು ಬರಕ್ಕೆ ಹೇಳ್ತೀನಿ. ಅಕ್ಕ, ರಾತ್ರಿ ನಿಮ್ಮನ್ನು ಬಿಡೋದಕ್ಕೆ ನಾನು ಬರ್ತೀನಿ. ಯಾಕೆ ಏನಾಗದೆ ಅಂತ? ನಾವಿಲ್ವೇ, ಅವಳ ಗಂಡ ಇಲ್ವೇ? ನೀನ್ ಹೋಗಿ ಸುಮ್ಮನೆ ಮನಿಕೋ ರೂಮಗೆ, ಬಂದ್ಬಿಡ್ತಾಳೆ ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡು. ಇದ್ರಾಗೂ ಏನಾರ ಅನ್ಸ್ಕೋಬೇಕ? ನಿಮ್ಗೆ ಯಾಕಿವಲ್ಲ ಅಂತೀವಿ. ಅದ್ಗೆ ಬಾ ದಾಮ್ ಧೂಮ್ ಅಂತ ಹೋಗ್ಬನ್ನಿ. ಎಲ್ಲಿ ಹೋದ ಇವನು? ಇಷ್ಟೊತ್ತಿಗೆ ಬಂದ್ಬಿಡವನಲ್ಲ. ಐಶೋ, ನಿನ್ಗೇನಾದ್ರೂ ಲೇಟ್ ಆಗುತ್ತೆ ಅಂತ ಏನಾದ್ರು ಹೇಳದಮ್ಮ? ಇಲ್ಲ ಅತ್ತವಾ, ನಂಗೆ ಆ ಥರ ಏನೂ ಹೇಳಿಲ್ಲ. ಇರಿ, ಫೋನ್ ಹಚ್ಬಿಟ್ಟು ಎಲ್ಲವನೇ ಅಂತ ಕೇಳ್ತೀನಿ. ಐಶ್ವರ್ಯ ಅವರೇ, ಫೋನ್ ಏನು ಮಾಡೋದು ಬೇಡ, ನಾನು ಬಂದೆ. ಬೆಳ್ಳುಳ್ಳಿ, ನಿನಗೆ 100 ವರ್ಷ ಆಯಸ್ಸು, ನಿನಗೆ ಫೋನ್ ಹಚ್ತಾ ಇದ್ದೆ ನಾನು. ಏನು ವಿಷಯ? ಏನಾದರೂ ತರಬೇಕಿತ್ತಾ? ಏನು ತರೋದು ಇರಲಿಲ್ಲ ಕಣೋ. ಸಂಜೆನೆ ಮನೆಗೆ ಬರ್ತಿದ್ದೆ ತಾನೇ, ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಭಯ ಆಗಲ್ವಾ? ಅದಕ್ಕೆ ಐಶುಕ್ ಫೋನ್ ಮಾಡ್ತಿದ್ಲು. ಗಾಬರಿ ಆಗೋದಕ್ಕೆ ನಾನಿನ್ ಚಿಕ್ಕ ಮಗುನಮ್ಮ. ಹೌದು ಬಿಡಪ್ಪ, ನೀನೇನು ಚಿಕ್ಕ ಮಗು ಅಲ್ಲ, ನಾವೇ ಚಿಕ್ಕ ಮಕ್ಕಳು. ಸರಿ, ಯಾಕೆ ಇಷ್ಟು ಲೇಟು? ಸಂಜೆನೇ ಆಫೀಸ್ ಬಿಡುತ್ತೆ ತಾನೇ, ಏನು ಮಾಡ್ತಿದ್ದೆ ಇಷ್ಟೊತ್ತು? ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಮ್ಮ, ಅದಕ್ಕೆ ಲೇಟ್ ಆಯಿತು. ಅದೇನಪ್ಪ, ಯಾವತ್ತು ಇಲ್ಲದ ಇಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗು? ಏನು ವಿಷಯ?